ಮಿಡ್ಲ್ ಕ್ಲಾಸ್ ಮೆಂಟಾಲಿಟಿ ಸರ್. ಖರ್ಚನ್ನೆಲ್ಲ ಕಮ್ಮಿ ಮಾಡಿಕೊಂಡು ರೂಪಾಯಿನೂ ಉಳಿಸ್ಕೊಳ್ತೀವಿ ಸರ್. ಅವಶ್ಯಕತೆ ಬಿದ್ದರೆ ₹1 ಕೂಡ ಉಳಿಸ್ತಾನೆ ಖರ್ಚು ಮಾಡ್ತೀವಿ ಸರ್. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅವರ್ ಮಿಡಲ್ ಕ್ಲಾಸ್ ಲೈಫ್ ಯೂಟ್ಯೂಬ್ ಚಾನಲ್. ಇವತ್ತು ಮತ್ತೆಲ್ಲೋ ಒನ್ ಡೇ ಟ್ರಿಪ್ ಥರ ಹೊರಟಿದ್ದೀವಿ. ಟೈಮ್ ಬಂದು ಇನ್ನೇನು 12 ಆಗೋಕ್ಕೆ ಹತ್ರ. ಇಲ್ಲಿ ಯಾರು ಬಂದಿದ್ದಾರೆ ನೋಡಿ, ಗುಡ್ಡು ಬಂದಿದ್ದಾಳೆ, ಅವ್ರ ಗುಡ್ಡು ಹಸ್ಬೆಂಡು ಭದ್ರಾವತಿಯಿಂದ ಬಂದಿದ್ದಾರೆ. ಯೋಚನಾ ರೆಡಿಯಾಗಿದ್ದಾಳೆ, ಅವಳು ಲಾಗ್ ಮಾಡ್ತಾನೆ ಇರ್ತಾಳೆ ಗೈಸ್. ಅವಳಿಗೇನು ಹೇಳಿ. ನೆನ್ನೆ ವಿಡಿಯೋ, ಸ್ಯಾಟರ್ಡೇ ವಿಡಿಯೋ, ಹೋಲಿ ಸೆಲೆಬ್ರೇಷನ್ ತುಂಬ ಚೆನ್ನಾಗಾಯಿತು. ನೆನ್ನೆ ಬಂದಿದ್ದು 8:30 ಆಯಿತು. ಬಂದು ಫ್ರೆಶ್ ಅಪ್ ಆಗಿ ಸ್ನಾನ ಮಾಡಿ ಊಟ ಮಾಡಿ ಮಲಗಿಬಿಟ್ವಿ. ಆದಷ್ಟು ಬೇಗ ಹೋಲಿ ಸೆಲೆಬ್ರೇಷನ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಹಾಗೆ ಇವತ್ತು ಒಂದು ಕಡೆ ಹೊರಟಿದ್ದೀವಿ. ತುಂಬ ಚೆನ್ನಾಗಿದೆ ಅದು ಜಾಗ. ಏನು ಜಾಗ ನಿಮಗೆ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ಬನ್ನಿ ಗೈಸ್, ಹೋಗೋಣ. ಇವಾಗ ಹೊರಟಿದ್ದೀವಿ. ಇನ್ನೇನು ಇವ್ರು ಕಾರ್ ತೆಗಿಯೋಕ್ಕೆ ಹೋಗ್ತಾ ಇದ್ದಾರೆ. ಹೊರಟಿದ್ದೀವಿ. ಯಾವ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ, ಯಾವ ಡೆಸ್ಟಿನೇಷನ್ಗೆ ಹೋಗ್ತಾ ಇದ್ದೀವಿ ಅಂತ. ಎಲ್ಲಿ ಹೋಗ್ತಿದ್ದೀವಿ ಅಂದರೆ ಬರ್ಡ್ಸ್ ಆಫ್ ಪ್ಯಾರಡೈಸ್ ಅಲ್ವಾ? ಬರ್ಡ್ಸ್ ಆಫ್ ಪ್ಯಾರಡೈಸು ಒಂಥರ ಹೊಸ ಎಕ್ಸ್ಪೀರಿಯೆನ್ಸ್ ಇದೆ. ಅದು ನಾನು ಯೂಟ್ಯೂಬಲ್ಲಿ, ಫೇಸ್ಬುಕ್ಕಲ್ಲಿ ಎಲ್ಲ ನೋಡಿದ್ವಿ. ಅಂದರೆ ಲೈವ್ ಪ್ರಾಣಿ ಪಕ್ಷಿನ ನಾವು ಮುಟ್ಟಿ ಅಂದರೆ ಆ ಥರ ಏನೋ ಆ ಕಾನ್ಸೆಪ್ಟಲ್ಲಿ ಇರೋದು. ಆ್ಯಕ್ಚುಲಿ ಅಲ್ಲಿ ಹೋಗ್ತಾ ಇದ್ದೀವಿ. ಅದು ಬಂದು ಕೆಂಗೇರಿ ಹತ್ರನಾ? ಅದು ಬಂದು ಕೆಂಗೇರಿ ಹತ್ರ ಇರೋದು. ಈಗ ಹೊರಟಿದ್ದೀವಿ. ಅದನ್ನ ನಾವು ಫಸ್ಟೇ ಆನ್ಲೈನ್ ಬುಕ್ಕಿಂಗ್ ಮಾಡಬೇಕು. ಡೈರೆಕ್ಟ್ ಹೋಗಿ ನಾವು ಬುಕ್ಕಿಂಗ್ ಮಾಡೋಕ್ಕಾಗಲ್ಲ. ಆನ್ಲೈನ್ ಬುಕ್ಕಿಂಗ್ ಇರುತ್ತೆ ಅಲ್ಲಿ. ಒಬ್ಬರಿಗೆ ₹250 ಕಾಸ್ಟ್ ಆಗುತ್ತೆ. ಆಮೇಲೆ ಎಬೋ 3 ಇಯರ್ಸ್ ಚಿಲ್ಡ್ರನ್ಸ್ಗೂ ಸೇಮ್ ಪ್ರೈಸು. ಬಿಲೋ 3 ಇಯರ್ಸ್ ಮಕ್ಕಳಿಗೆ ಫ್ರೀ, ಎಬೋ 3 ಇಯರ್ಸ್ ಮಕ್ಕಳಿಗೆ $250. ಆ್ಯಂಡ್ ಎಲ್ಲ ಫುಲ್ ಎಬೋ 3 ಇಯರ್ಸಿಂದ ಅಡಲ್ಟ್ ಏಜ್ ಎಲ್ಲರಿಗೂ ₹250 ಪರ್ ಹೆಡ್ ಕಾಸ್ಟು. ನೋಡೋಣ ನಮಗೆ ಯಾವ ಥರ ಎಕ್ಸ್ಪೀರಿಯೆನ್ಸ್ ಇರುತ್ತೆ. ಗೈಸ್, ಈಗ ರೀಚ್ ಆದ್ವಿ. ಬರ್ಡ್ಸ್ ಆಫ್ ಪ್ಯಾರಡೈಸ್ ಅಂತ ಹೇಳಿ. ಇದು ನೋಡಿ, ಆಲ್ಮೋಸ್ಟ್ ಸಂಡೇ ಅಲ್ವಾ, ಸ್ವಲ್ಪ ರಶ್ ಇದೆ. ಅದೇ ಹೇಳ್ದಂಗೆ ಆನ್ಲೈನ್ ಬುಕ್ಕಿಂಗೇ ಮಾಡಬೇಕು. ಇಟ್ಸ್ ಮ್ಯಾಂಡೇಟ್ರಿ ಆನ್ಲೈನ್ ಬುಕ್ಕಿಂಗು. ಈಗ ಒಳಗೆ ಹೊರಟಿದ್ದೀವಿ. ನೋಡೋಣ ಯಾವ ಥರ ಎಕ್ಸ್ಪೀರಿಯೆನ್ಸ್ ಇರುತ್ತೆ, ಹೆಂಗಿರುತ್ತೆ ಅಂತ ನೋಡಿ. ಅವ್ರದ್ದು ಆ್ಯಪ್ ಇದೆ, ಆ್ಯಪಲ್ಲೇ ನೀವು ಬುಕ್ಕಿಂಗ್ ಮಾಡ್ಕೋಬೇಕು. ಆಮೇಲೆ ಆ್ಯಕ್ಟಿವಿಟೀಸು ಇದೆ. ATV ರೈಡು, ರೂಮಾ ಬ್ರಿಡ್ಜು, ಹಾರ್ಸ್ ವಾಕು, ಜಿಪ್ಲೈನ್, ಸ್ಕೈ ಸೈಕ್ಲಿಂಗ್ ಎಲ್ಲ ಇದೆ ನೋಡಿ. ಇದೆ ಪ್ಲೇಸು. ಸ್ಕ್ಯಾನರ್ ಬಂದಿರತ್ತೆ ಬುಕ್ಕಿಂಗ್ ಮಾಡಿದಾಗ. ಸ್ಲಾಟ್ ಬಂದು 1 o'clock ಇರೋದು, ಹಂಗಾಗಿ ನಾವು ವೆಯ್ಟ್ ಮಾಡ್ತಾಯಿದ್ದೀವಿ. ಒಂದು ಬ್ಯಾಚ್ ಹೋಗಿದೆ ಆಲ್ರೆಡಿ. ಈಗ ನಮ್ಮದು 1 o'clock ಸ್ಟಾರ್ಟ್ ಆಗಿರೋದ್ರಿಂದ ಎಲ್ಲ ವೆಯ್ಟಿಂಗು. ವೆಯ್ಟ್ ಮಾಡ್ತಾ ಇದ್ದಾರೆ. ಚೆನ್ನಾಗಿದೆ ಗೈಸ್, ಒಳಗೆ ಹೋಗೋಣ. ಯಾವ ಥರ ಇದೆ ನೋಡೋಣ. ಮತ್ತು ಇದರಲ್ಲಿ ಎಕ್ಸ್ಟ್ರಾ ಗೇಮ್ಸ್ ಇತ್ತು, ಅದನ್ನ ನಾವು ಬುಕ್ಕಿಂಗ್ ತೊಗೊಂಡಿದ್ದೀವಿ. ಅಂದರೆ ಏನು ತೊಗೊಂಡ್ರಿ? ಬೈಕು, ಆಮೇಲೆ ಹಾರ್ಸ್ ವಾಕು, ಆಮೇಲೆ ಎರಡೇ ಅಲ್ವಾ ಗೈಸ್? ಇವಾಗ ಒಳಗೆ ಬಂದ್ವಿ. ಇಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು, ಲೇಡಿ ಡೆಮೋ ಕೊಡ್ತಾ ಇದ್ದಾರೆ. ಅಂದರೆ ಯಾವ ಥರ ನಾವು ಪ್ರಾಣಿನ ಮುಟ್ಟಬೇಕು, ಯಾವ ಥರ ಕೇರ್ ಮಾಡಬೇಕು, ಅವ್ರು ನಮಗೆ ಕೈಯಲ್ಲಿ ಕೊಟ್ಟಾಗ ನಾವು ಯಾವ ಥರ ಫೀಲ್ ಮಾಡಬೇಕು, ಯಾವ ಥರ ಅದನ್ನ ಟಚ್ ಮತ್ತು ಫೀಲ್ ಮಾಡಬೇಕು ಅನ್ನೋದನ್ನ ಅವ್ರು ಡೆಮೋ ಕೊಡ್ತಾ ಇದ್ದಾರೆ. ಆಮೇಲೆ ಯಾವ ಪ್ರಿಫರೇಬಲ್ ಲ್ಯಾಂಗ್ವೇಜ್ ಕೇಳ್ತಾರೆ, ಆ ಪ್ರಿಫರೇಬಲ್ ಲ್ಯಾಂಗ್ವೇಜಲ್ಲೇ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ ನಮಗೆ. ನೋಡಿ ಮುಂದೆ ಯಾವ ಥರ ಇದೆ ಎಕ್ಸ್ಪೀರಿಯೆನ್ಸ್. ಇವಾಗ ರ್ಯಾಬಿಟ್ ಡೆಮೋ ತೋರಿಸಿದ್ರು. ಈಗ ಎಲ್ಲರ ಕೈಯಲ್ಲೂ ಕೊಟ್ಟು ಫೀಲ್ ಮಾಡಿಸ್ತಾ ಇದ್ದಾರೆ. ಅಂದರೆ ಮುಟ್ಬೋದು, ಯಾವ ಥರ ಮುಟ್ಟಬೇಕು ಅಂತ ಮುಂಚೆನೇ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದರು. ಅದೇ ಥರ ನಾವು ಮುಟ್ಟಬೇಕು, ಇಲ್ಲಾಂದರೆ ಅದು ಕಚ್ಚೋದು ಆ ಥರ ಮಾಡುತ್ತೆ. ರ್ಯಾಬಿಟ್ ಜೊತೆ ಇನ್ನೊಂದು ಯಾವುದೋ ತಂದಿದ್ದು ಮುನ್ನೊಂದಿ ಥರನೇ ಕಾಣಿಸ್ತಾ ಇತ್ತು.
ನೋಡಬೇಕು. ನೋಡಿ ಯೋಶ್ನ ಅಂತೂ ಫುಲ್ಲು ಎಕ್ಸೈಟ್ಮೆಂಟಲ್ಲಿದ್ದಾಳೆ, ಪಾರ್ಥವಿ ಸಹ ಎಕ್ಸೈಟ್ಮೆಂಟಲ್ಲಿದ್ದಾಳೆ. ಬಟ್ ಯೋಶ್ನ ಅಂತೂ ತುಂಬ ಎಕ್ಸೈಟ್ಮೆಂಟಲ್ಲಿದ್ಲು. ಅವಳ ಎಕ್ಸೈಟ್ಮೆಂಟ್ ನೋಡಲಿಕ್ಕೆ 2 ಕಣ್ಣು ಸಾಲದು, ಅಷ್ಟು ಎಕ್ಸೈಟ್ಮೆಂಟಲ್ಲಿದ್ಲು. ನಾನು ಹೈ ರಿಕಮೆಂಡೆಡ್ ಮಾಡ್ತೀನಿ ನಿಮ್ಮ ಮಕ್ಕಳಿಗೆ ಎಬೋ 3 ಇಯರ್ಸ್ ಮಕ್ಕಳು ಇದ್ದರೆ ನಿಮ್ಮ ಮನೆಯಲ್ಲಿ ಸಹ ದಯವಿಟ್ಟು ಈ ಪ್ಲೇಸಿಗೆ ಕರ್ಕೊಂಬನ್ನಿ. ಮಕ್ಕಳು ಏನಾಗುತ್ತೆ ಅಂದರೆ ಈ ವಯಸ್ಸಲ್ಲೇ ನಾವು ಮಕ್ಕಳಿಗೆ ಈ ಥರ ಅದೆಲ್ಲ ನಾವು ಎಕ್ಸ್ಪ್ಲೋರ್ ಮಾಡಿದಾಗ ಅವರು ಭಯ ಅನ್ನೋದು ಬಿಡ್ತಾರೆ, ಭಯ ಅನ್ನೋದು ಇಟ್ಕೊಳ್ಳಲ್ಲ. ಹಾಗಾಗಿ ಹೆಂಗಿದ್ರು ಸಮ್ಮರ್ ವೆಕೇಷನ್ ಸ್ಟಾರ್ಟ್ ಆಗುತ್ತೆ, ದಯವಿಟ್ಟು ಒನ್ ಡೇ ಪ್ಲ್ಯಾನ್ ಮಾಡಿ ಅದಕ್ಕೆ ಅಂತಲೇ ನಿಮ್ಮ ಮಕ್ಕಳಿಗೂ ಸಹ ಕರ್ಕೊಂಬನ್ನಿ. ಈಗ ಇನ್ನೊಂದು ಅನಿಮಲ್ನ ಕೈಯಲ್ಲಿ ಇಟ್ಕೊಂಡು ಡೆಮೋ ಮಾಡ್ತಾ ಇದ್ದಾರೆ. ನೋಡಿದ ತಕ್ಷಣ ಅದು ನಾವು ರ್ಯಾಟ್ ಅಂದ್ಕೊಂಡು ಅವರು ನಮಗೆ ಕೇಳಿದ್ರು ಏನು ಇರ್ಬೋದು ಹೇಳಿ ಅಂತ, ಎಲ್ಲರೂ ರ್ಯಾಟ್ ಅಂದ್ವಿ. ಬಟ್ ಅದು ರ್ಯಾಟ್ ಅಲ್ಲ, ರ್ಯಾಟಿಗೆ ಸೇರುತ್ತೆ, ಅದು ಒಂದು ಫ್ಯಾಮಿಲಿ, ರ್ಯಾಟ್ ಫ್ಯಾಮಿಲಿನೇ. ಬಟ್ ಅದೇ ಹೆಸರು ಬಂದು ಬೇರೆದು. ಹಾಗಾಗಿ ಇಲ್ಲೇ ಗೊತ್ತಾಗುತ್ತೆ ಫ್ರೆಂಡ್ಸ್, ಎಷ್ಟು ಎಜುಕೇಟ್ ಮಾಡ್ತಾರೆ ಅಂದರೆ ನಾವು ನೋಡೋ ಪ್ರಾಣಿನ ಅದೇ ರ್ಯಾಟೇ ಅಂದ್ಕೊತೀವಿ. ಈಗ ಅಂದರೆ ಸಿಮಿಲರ್ ಆಗಿರೋದಕ್ಕೆ ಅದು ರ್ಯಾಟ್ ಥರನೇ ಕಾಣಿಸುತ್ತೆ, ನಾವು ರ್ಯಾಟ್ ಅಂತೀವಿ. ಬಟ್ ರ್ಯಾಟ್ ಇರಲ್ಲ, ಅದು ಬೇರೆ ಅಂದರೆ ಬೇರೆ ಜಾತಿ ಆನಿಮಲ್ ಥರನೇ ಇರುತ್ತೆ. ಹಾಗಾಗಿ ಎಷ್ಟು ಯೂಸ್ಫುಲ್ ಇದೆ ಅಂದರೆ ಇವೆಲ್ಲ ಇಲ್ಲಿ ಬಂದು ನೋಡಿದಾಗಲೇ, ಎಜುಕೇಟ್ ಆದಾಗಲೇ ನಮಗೂ ಗೊತ್ತಾಗೋದು ಎಷ್ಟು ಯೂಸ್ಫುಲ್ ಆಗಿರುತ್ತೆ ಅಂತ. ಹಾಗೆ ಇಲ್ಲಿ ನೋಡ್ಬೋದು ನೀವು ಡಿಸ್ಪ್ಲೇ ಮಾಡಿದ್ದಾರೆ ಆಸ್ಟ್ರಿಚ್ ಮೊಟ್ಟೆ, ಈಮು ಮೊಟ್ಟೆ, ನಾರ್ಮಲ್ ಎಗ್ಸು, ಇದೆಲ್ಲ ಡಿಸ್ಪ್ಲೇ ಮಾಡಿದ್ದಾರೆ. ಆಮೇಲೆ ನೋಡಿದ್ರೆ ಇಲ್ಲೂ ರ್ಯಾಬಿಟ್ ಇದೂ ರ್ಯಾಬಿಟು, ಇದು ಒಂದು ರ್ಯಾಬಿಟ್ ಫ್ಯಾಮಿಲಿಗೆ ಸೇರೋಂಥದ್ದು. ಇದು ರ್ಯಾಬಿಟ್ ಅನ್ನೋದೇ, ಇದು ನನಗೆ ನೋಡಿ ತುಂಬ ಡಿಫ್ರೆಂಟಾಗಿ ಅನ್ನಿಸ್ತು, ಯಾವತ್ತೂ ನಾನು ನೋಡಿಲ್ಲ. ಆಮೇಲೆ ಮತ್ತು ನಾಟಿ ಕೋಳಿ ನಾರ್ಮಲ್ ಎಲ್ಲರೂ ನೋಡಿರೋಂಥದ್ದು. ಆಮೇಲೆ ಬೆಕ್ಕು ಎಲ್ಲರ ಮನೆ ಹತ್ರ ಓಡಾಡ್ತಾ ಇರುತ್ತೆ, ಅದು ನೋಡಿದ್ದೀರ. ಆಮೇಲೆ ಇಲ್ಲೊಂದು ನೋಡ್ಬೋದು ರ್ಯಾಬಿಟ್, ಇದೊಂಥರ ಡಿಫ್ರೆಂಟ್ ರ್ಯಾಬಿಟ್ ಇದೆ. ಆಮೇಲೆ ಬ್ಲ್ಯಾಕ್ ರ್ಯಾಬಿಟ್ ಇದೆ, ನಾನು ಬ್ಲ್ಯಾಕ್ ರ್ಯಾಬಿಟ್ ಯಾವತ್ತೂ ನೋಡಿಲ್ಲ, ಇದೇ ಫಸ್ಟ್ ಟೈಮ್ ನಾನು ಬ್ಲ್ಯಾಕ್ ರ್ಯಾಬಿಟು. ಆಮೇಲೆ ಪುಸ್ಸಿ ಕ್ಯಾಟ್ ನೋಡ್ಬೋದು, ಎಲ್ಲ ರೈಮ್ಸಲ್ಲಿ ನೋಡಿರ್ತಿದ್ರಿ ಪುಸ್ಸಿ ಕ್ಯಾಟ್, ಅದು ರಿಯಲಾಗಿ ನಾನು ಇಲ್ಲಿ ನೋಡಿದೆ. ಇದು ಲವ್ ಬರ್ಡ್ಸು. ಆಮೇಲೆ ಇದು ಇಟಾಲಿಯನ್ ಮಾಡ್ರನ್, ಇದು ಒಂದು ಬರ್ಡು. ತುಂಬ ವೆರೈಟೀಸ್ ಆಫ್ ಬರ್ಡ್ಸು ಇತ್ತು ಇಲ್ಲಿ ಎಲ್ಲ. ಒಂದು ಇದು ಫ್ರೆಂಚ್ ಫೀಲ್ಡ್ ಬ್ಯಾಕ್ ಅಂತ, ಅಮೇರಿಕನ್ ಕಿಂಗು, ಕೈಂಡ್ಸ್ ಆಫ್ ಬರ್ಡ್ಸ್ ಎಲ್ಲ ಒಂದೊಂದು ಥರ ಕೈಂಡ್ಸ್ ಆಫ್ ಬರ್ಡ್ಸೂ ಇತ್ತು. ಮತ್ತು ರ್ಯಾಬಿಟ್ ಇದೆ, ಆಮೇಲೆ ಮತ್ತು ಕೋಳಿ. ಇದಾದಮೇಲೆ ಈ ಸೆಕ್ಷನ್ ಆದಮೇಲೆ ಮುಂದಿನ ಸೆಕ್ಷನ್ ನಾವು ಹೋಗಿದ್ದೆ. ಬನ್ನಿ ನೋಡೋಣ ಯಾವ ಸೆಕ್ಷನ್ಗೆ ಹೋದ್ವಿ ನಾವು ಅಂತ. ನೆಕ್ಸ್ಟ್ ಸೆಕ್ಷನ್ ಬಂದಿದ್ದೆ ನಾವು ಡಕ್ಸು. ಈ ಡಕ್ಸಲ್ಲೂ ಅಷ್ಟೇ ತುಂಬ ಅವರು ವೆರೈಟೀಸ್ ಆಫ್ ಡಕ್ಸ್ ಇದೆ, ಫುಲ್ ಸೆಕ್ಷನ್ನೇ ಡಕ್ಸ್ ಸೆಕ್ಷನು. ನೋಡೋಣ ಬನ್ನಿ ಇಲ್ಲಿ ಅವ್ರು ಯಾವ ಥರ ನಮಗೆ ಡೆಮೋ ಕೊಡ್ತಾರೆ ಅಂತ. 18th century, alright, and these guys are very strong and they are also called silent or muted ducks. They cannot quack like other ducks, they don't have properly developed vocal cords, so these don't quack. These are like grand parents of all the other duck species in the world. Okay, so every duck species came from these, and they are the oldest breeds of ducks. Okay, and they are found all over the world in every continent. ಫ್ರೆಂಡ್ಸ್, ಇಲ್ಲೂ ಎಜುಕೇಟ್ ಮಾಡಿದ್ರು ಯಾವ ಥರ ನಾವು ಡಕ್ನ ಇಟ್ಕೋಬೇಕು, ಯಾವ ಥರ ಇಟ್ಕೋಬಾರ್ದು, ಹೇಗೆ ಇಟ್ಕೋಬೇಕು, ಯಾವ ಥರ ಕೇರ್ ಮಾಡಬೇಕು ಅಂತ ಇಲ್ಲೂ ಅವ್ರು ಎಜುಕೇಟ್ ಮಾಡ್ತಾ ಇದ್ದಾರೆ. ನೀವು ಕೇಳಿಸ್ಕೋಬೋದು ಅವ್ರು ಎಜುಕೇಟ್ ಮಾಡ್ತಾ ಇರೋದು, ಯಾವ ಥರ ವೇಲ್ ಎಜುಕೇಟ್ ಮಾಡ್ತಾ ಇದ್ದಾರೆ. You don't have to test it out, okay? Once you are done, don't try to like foo. They are not pigeons, they will not just fly away. ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಅದು ಕೂಗ್ತಾ ಇದೆ. ಆ ಕೂಗೋದಕ್ಕೆ ಅವ್ರು ಎಷ್ಟು ಅಂದರೆ ಅವ್ರು ಆ ಭಾಷೆಯಲ್ಲಿ ಅವರು ಹೇಳ್ತಾರಂದರೆ ಅದಕ್ಕೆ ಕನ್ವೆ ಮಾಡ್ತಾರೆ ಸ್ಟಾಪ್ ಅಂತ. ಅದರಲ್ಲೇ ಗೊತ್ತಾಗ್ಬೋದು ಎಷ್ಟು ಅವ್ರು ಕಾನ್ವರ್ಸೇಷನ್ ಇಟ್ಕೊಂಡಿರ್ತಾರೆ ಅನಿಮಲ್ಸ್ ಜೊತೆ ಅಂತ. Just keep them like this. This is like a resting position for them, okay? And you can take a nice picture. Once you are done, ಅವ್ರಿಗೆ ಡೆಮೋ ಕೊಟ್ಟರು, ಹಿಡಿದು ತೋರಿಸಿದ್ರೆ ಆ ಥರ ಹೋಗಿ ನಾಗರಾಜ್ ನಮ್ಮನೆ ಹೋಗಿ ಹಿಡ್ಕೊತೀನಿ ಅಂತ ಹಿಡ್ಕೊಂಡಿದ್ದಾರೆ. ಯೋಶ್ನಂಗೆ ಹೇಳ್ತಾ ಇದ್ದಾರೆ ಟಚ್ ಮಾಡು, ಏನಾಗಲ್ಲ ಮುಟ್ಟು ಅಂತ. ಅವಳು ಟಚ್ ಮಾಡಿದ್ಲು. ಮತ್ತು ಬೇರೆ ಸ್ವನ್ನ ನೋಡ್ತಾ ಇದ್ದಾಳೆ. ಆಮೇಲೆ ನಮ್ಮ ಮನೆಯವರು ಹಿಡ್ಕೊಂಡಿದ್ರು. ನೆಕ್ಸ್ಟ್ ಗುಡ್ಡು ಅವ್ರ ಹಸ್ಬೆಂಡ್ ಇವರು, ಅವರು ಹಿಡ್ಕೊಂಡು ಅವರು ನೋಡ್ತಾ ಇದ್ರು ಯಾವ ಥರ ಇಟ್ಕೋಬೇಕು ಅಂತ. ನೋಡ್ತಾ ನಮ್ಮ ಮನೆಯವ್ರು ಇನ್ನೊಂದು ವೆರೈಟಿ ಆಫ್ ಡಕ್ ಅಂದರೆ ಡಕ್ ತೊಗೊಂಬಂದರು ಇಟ್ಕೊಂಡು ಕೈಯಲ್ಲಿ. ನೋಡಿ ಅವರು ತೋರಿಸ್ತಾಯಿದ್ರು, ನೋಡು ಅಂತ ನನಗೂ. ಇದು ನೋಡಿ, ಅದು ಏನಂತಾರೆ ಕಣ್ಣ ಹತ್ರ ಮಾತ್ರ ಅದು ರೆಡ್ ಮಾಸ್ಕ್ ಥರ ಇದೆ. ಆಮೇಲೆ ಅವ್ರು ಎಕ್ಸ್ಪ್ಲೇನ್ ಮಾಡಿದರು. ನಿಮಗೆ ಕಂಪ್ಲೀಟಾಗಿ ಡೀಟೇಲ್ಸ್ ಬೇಕಂದರೆ ಗೈಸ್ ಪ್ಲೀಸ್ ವಿಸಿಟ್ ಮಾಡಿ, ನಿಮಗೆ ಇದ್ರ ಬಗ್ಗೆ ಗೊತ್ತಾಗುತ್ತೆ. ಆಮೇಲೆ ನನಗೆ ಕೊಟ್ಟರು ಸೀರಿಯಸ್ಲಾಗಿ ನಂಗೆ ಇಟ್ಕೊಳ್ಳೋಕ್ಕಾಗಲಿಲ್ಲ, ಹಾಗಾಗಿ ಬಿಟ್ಬಿಟ್ಟೆ. ಆಮೇಲೆ ಇಲ್ಲಿ ನೋಡಿ, ಇದು ಅಷ್ಟೇ, ಇದು ಎಷ್ಟು ವೇರಿಯಂಟ್ ಆಗಿದೆ ಡಕ್ ಇದು. ಅದು ಕಣ್ಣ ಸುತ್ತಲ ಆಗಲಿ
ಆಮೇಲೆ ಬಂದಿದ್ದೆ ಸ್ವ್ಯಾನ್ ಹತ್ರ. ಎಲ್ಲರೂ ಸ್ವ್ಯಾನ್ ನೋಡಿದ್ದೀರಾ ಅಂದ್ಕೊತೀನಿ, ವೈಟ್ ಸ್ವ್ಯಾನ್ ನೋಡಿದ್ದೀರಾ, ಬಟ್ ಇದು ಬ್ಲ್ಯಾಕ್ ಸ್ವ್ಯಾನು. ಇದು ಅವರು ಡೆಮೋ ಕೊಡ್ತಾ ಇದ್ದಾರೆ, ನೀವು ಕೇಳಿಸ್ಕೋಬೋದು ಯಾವ ಥರ ಡೆಮೋ ಇದೆ ಅಂತ. So this one, for these guys, you can tell the difference between male and female. But from the warning call for these guys, okay, so they do like 3 or 4 stages of attacking. First is giving you a warning call, then they will start flapping their wings to splash water on you. That's the second defense. Third, they ಡೆಮೋ ಕೊಟ್ಟಮೇಲೆ ಅದಕ್ಕೆ ಫುಡ್ನ ತಿನ್ನಿಸ್ಬೋದಂತೆ, ಹಂಗಾಗಿ ಯೋಚನಾನು ಇಸ್ಕೊಂಡು ಅವ್ರ ಡ್ಯಾಡಿನೂ ಇಸ್ಕೊಂಡು ಡಕ್ಕಿಗೆ ಫುಡ್ ತಿನ್ಸಕ್ಕೆ ಹೋಗಿದ್ದಾರೆ. ನೋಡ್ಬೋದು ಡಕ್ಕಿ ತಿಂತಾ ಇದೆ, ಯಾವುದೇ ಥರದ್ದು ಹರ್ಟ್ ಮಾಡ್ತಾಯಿಲ್ಲ, ಕಚ್ಚೋದಾಗಲಿ ಏನೂ ಮಾಡ್ತಾಯಿಲ್ಲ. ನೋಡಿ ಅದು ಫುಡ್ ಹಿಡ್ಕೊಂಡಿರೋದಕ್ಕೆ ಅದು ಫುಡ್ಗೋಸ್ಕರ ಅದು ಅವ್ರನ್ನ ಇದು ಮಾಡ್ತಾಯಿದೆ. ನೋಡ್ಬೋದು ಚೆನ್ನಾಗಿದೆ. ಇಲ್ಲೂ ಅಷ್ಟೇ ಒಂದೊಂದು ತಿಂತಾ ಇದ್ದು ತಿಂತಾ ಇರಲಿಲ್ಲ. ಮೇ ಬಿ ಹೊಟ್ಟೆ ತುಂಬಿರ್ಬೋದು, ಇದೆಲ್ಲ ಬಂದವರೆಲ್ಲನೂ ತಿನ್ನಿಸ್ತಾ ಇರ್ತಾರಲ್ವ, ಹಾಗಾಗಿ. ಆಮೇಲೆ ಹಂಗೆ ಬರ್ತಾ ಬರ್ತಾ ನೋಡಿದ್ರೆ ಎಲ್ಲ ಸುತ್ತಮುತ್ತಲ ಫುಲ್ ಗೋಟು ಇದೆ. ಅದು ಏನೋ ಇದು ಅಂದರು, ಕೋಳಿ, ಟರ್ಕಿ ಕೋಳಿ ಅಂತಾರಂತೆ ಇದಕ್ಕೆ. ನಾನು ಫಸ್ಟ್ ಟೈಮ್ ನೋಡಿರೋದು ಇದೆಲ್ಲ ಟರ್ಕಿ ಕೋಳಿ ಅಂತ. ಇದು ಫೆದರ್ ಇಷ್ಟು ಬಿಚ್ಚತ್ತೆ. ಆಮೇಲೆ ಮಾಮೂಲಿ ಗೋಟು, ಇದಕ್ಕೆಲ್ಲ ಹುಲ್ಲು ಕೊಟ್ಟಿದ್ರು, ಹುಲ್ಲು ತಿನ್ನಿಸ್ತಾ ಇದ್ದಾರೆ, ಯೋಚನೆ ಪಾರ್ತಾಯಿವಿ, ನೋಡ್ಬೋದು ಇದೆಲ್ಲ. ಆಮೇಲೆ ಇದಾದಮೇಲೆ ನೆಕ್ಸ್ಟ್ ಬಂದಿದ್ದೆ ಆಸ್ಟ್ರಿಚ್ ಸೆಕ್ಷನ್. ನಾನು ನೋಡಿದ್ದೀನಿ ಲೈವಾಗಿ, ನಾನು ಇದೇ ಫಸ್ಟ್ ಟೈಮ್ ನೋಡಿರೋದು ಆಸ್ಟ್ರಿಚ್ಗೆ. ಬುಕ್ಸಲ್ಲೆಲ್ಲ ಓದಿದ್ದೆ. ಆಮೇಲೆ ಆಸ್ಟ್ರಿಚ್ ಬಗ್ಗೆ ಹೇಳೋಕ್ಕೆ ನೆಕ್ಸ್ಟ್ ಒಂದೊಂದು ಡಿಪಾರ್ಟ್ಮೆಂಟ್ಗೆ ಒಬ್ಬೊಬ್ಬರನ್ನ ನೇಮಕ ಮಾಡಿದ್ದಾರೆ. ಅಂದರೆ ಈಗ ಆಸ್ಟ್ರಿಚ್ಗೆ ಒಬ್ಬರು ನೇಮಕ ಮಾಡಿರ್ತಾರೆ, ಡಕ್ಸ್ ನೋಡ್ಕೊಳ್ಳೋಕ್ಕೆ ಒಬ್ಬರು ನೇಮಕ ಮಾಡ್ತಾರೆ. ಅಂದರೆ ಅವ್ರು ನಮಗೆ ಎಜುಕೇಟ್ ಮಾಡ್ತಾರೆ, ಯಾವ ಥರ ನಾವು ಮುಟ್ಟಬೇಕು, ಯಾವ ಥರ ನಾವು ಇದು ಮಾಡಬೇಕು ಅನ್ನೋದಕ್ಕೋಸ್ಕರ ಅವರು ನಮಗೆ ಹೇಳ್ತಾ ಹೋಗ್ತಾರೆ. ಇದಾದಮೇಲೆ ನಮಗೆ ಕರ್ಕೊಂಡೋಗಿದ್ದೆ ನೆಕ್ಸ್ಟ್ ಅವರು ಈಮು ಹತ್ರ. ಇದು ನಾನು ಫಸ್ಟ್ ಟೈಮ್ ನೋಡಿರೋದು ಈಮು. ಇದು ಅಷ್ಟೇ, ಏನೂ ಮಾಡಿಲ್ಲ. ಆಮೇಲೆ ಇನ್ಸ್ಟ್ರಕ್ಷನ್ ಕೊಡ್ತಾರೆ ಗೈಸ್, ನೀವು ಅದನ್ನ ಮುಟ್ಬೋದು, ಯಾವುದೇ ಥರದ್ದು ನಿಮಗೆ ಕಚ್ಚಲ್ಲ, ಹರ್ಟ್ ಮಾಡಲ್ಲ, ಬೈಟ್ ಮಾಡಲ್ಲ. ಅವ್ರು ಯಾವ ಥರ ನಿಮಗೆ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ ಪ್ಲೀಸ್ ಅದೇ ಥರ ಫಾಲೋ ಮಾಡಿ. ಯಾರೆಲ್ಲ ವಿಸಿಟ್ ಮಾಡ್ತೀರಾ ತುಂಬ ಚೆನ್ನಾಗಿರುತ್ತೆ, ಎಕ್ಸ್ಪೀರಿಯನ್ಸ್ ಚೆನ್ನಾಗಿರುತ್ತೆ. ನೋಡಿ ಅದು ಕತ್ತತ್ರ ಕಲರ್ ವೇರಿಯೇಷನ್ಸ್ ಇದೆ ಈ ಗೈಸ್. ಈಗ ನೆಕ್ಸ್ಟ್ ಸೆಕ್ಷನ್ಗೆ ಹೋಗೋಕ್ಕೆ ಮುಂಚೆ ಏನು ಮಾಡಿದ್ರು, ಅವರೇ ನಮಗೆ ಬ್ರೇಕ್ ಕೊಟ್ಟರು. ಏನಾದರೂ ಒಂದು ಸ್ವಲ್ಪ ತಿನ್ನೋದಿದ್ರೆ ತಿನ್ಕೊಂಬಂದ್ಬಿಡಿ ಎಲ್ಲರೂ. ಆಮೇಲೆ ಬ್ಯಾಚ್ ವೈಸ್ ಇತ್ತು, ಆ ಬ್ಯಾಚ್ ವೈಸ್ಗೆ ಅವ್ರು ಇದು ಮಾಡ್ತಾರೆ, ತಿನ್ಕೊಂಬಂದ್ಬಿಡಿ, ಇನ್ನೊಂದು 15-10 ಮಿನಿಟ್ಸ್ ಬ್ರೇಕ್ ಕೊಡ್ತೀವಿ, ಏನಾದರೂ ತಿನ್ಕೊಂಡಿದ್ರೆ ತಿನ್ಕೊಂಬೇಡಿ ಅಂತ ಅಂದರೆ. ಆ್ಯಕ್ಚುಲಿ 2 ಅವರ್ಸ್ ಸ್ಲಾಟ್ ಇದ್ದಿದ್ದು 3 ಅವರ್ಸ್ಗೆ ಎಕ್ಸ್ಟೆಂಡ್ ಆಯಿತು. ನಾವು ಹೋಗಿ ಒಂದು ಸ್ವಲ್ಪ ಸೌತೆಕಾಯಿ ತಿನ್ಕೊಂಡು, ಆಮೇಲೆ ಚಾಕೋಬೇರಿ ಹೋಟೆಲ್ ಅಲ್ಲದೆ ಮತ್ತು ಐಸ್ ಕ್ರೀಮ್ ಶಾಪು ಇತ್ತು. ಈ ಬ್ಲಾಗ್ನ ಮತ್ತೆ ನಾನು ಪಾರ್ಟ್ 2ಲಿ ಕಂಟಿನ್ಯೂಷನ್ ಬ್ಲಾಗ್ನ ತೋರಿಸ್ತೀನಿ, ಯಾಕಂದರೆ ಆ ವಿಡಿಯೋದಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಪ್ಲೀಸ್ ಸ್ಟೇ ಟ್ಯೂನ್ಡ್.